ನಟಿ ರಶ್ಮಿಕಾ ಮಂದಣ್ಣ ಬಾಯ್ ಫ್ರೆಂಡ್ ಯಾರು ಗೊತ್ತಾ? ಬಾಯ್ ಫ್ರೆಂಡ್ ಬಗ್ಗೆ ಕೊನೆಗೂ ಬಾಯ್ ಬಿಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ. ಸಂದರ್ಶನವೊಂದರಲ್ಲಿ ರಿಲೇಶನ್ಶಿಪ್ ಬಗ್ಗೆ ರಶ್ಮಿಕಾ ಮಾತನಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ರಶ್ಮಿಕಾ ಟಾಕ್. ನಾನು ಇನ್ನೂ ಒಬ್ಬ ಮಗಳು, ಒಬ್ಬ ಸಹೋದರಿ, ಒಬ್ಬ ಪಾರ್ಟ್ನರ್. ನನ್ನ ಪರ್ಸನಲ್ ಲೈಫ್ಗೆ ನಾನು ಗೌರವ ಕೊಡ್ತೀನಿ. ಮನೆ ನನ್ನ ಸಂತೋಷದ ಜಾಗ, ನನ್ನನ್ನ ಸ್ಟೇಬಲ್ ಆಗಿ ಇಡುತ್ತೆ, ನನಗೆ ಶಕ್ತಿ ಕೊಡುತ್ತೆ. ಸಕ್ಸಸ್ ಬರಬಹುದು ಹೋಗಬಹುದು, ಇದೆಲ್ಲ ಶಾಶ್ವತ ಅಲ್ಲ, ಆದ್ರೆ ಮನೆ ಮಾತ್ರ ಶಾಶ್ವತ. ನನಗೆ ಸಿಗೋ ಪ್ರೀತಿ, ಫೇಮ್, ಸ್ಟಾರ್ಡಮ್ ಎಷ್ಟೇ ಇದ್ರು ನಾನು ಇನ್ನೂ ಒಬ್ಬ ಮಗಳು, ಒಬ್ಬ ಸಹೋದರಿ, ಒಬ್ಬ ಪಾರ್ಟ್ನರ್. ನನ್ನ ಆ ಪರ್ಸನಲ್ ಲೈಫ್ಗೆ ನಾನು ಗೌರವ ಕೊಡ್ತೀನಿ ಅಂತ ಸಂದರ್ಶನವೊಂದರಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ರಶ್ಮಿಕಾ ಮಂದಣ್ಣ ಅವರ ಪರ್ಸನಲ್ ಲೈಫ್ ಬಗ್ಗೆ ಅವರ ಅಭಿಮಾನಿಗಳು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಜೊತೆಗೆ ತೆಲುಗು ನಟ ವಿಜಯ್ ದೇವರಕೊಂಡ ಅವರೇ ರಶ್ಮಿಕಾ ಮಂದಣ್ಣ ಅವರ ಲೈಫ್ ಪಾರ್ಟ್ನರ್ ಆಗ್ತಾರೆ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಚರ್ಚೆ ಆಗ್ತಾನೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರಿಬ್ರು ಆ ರೀತಿಯಾಗಿನೇ ನಡ್ಕೊಳ್ತಾ ಇರ್ತಾರೆ ಆಗಾಗ. ಜೊತೆಗೆ ಸಿನಿಮಾ ಮಾಡೋದು ಒಂದು ಕಡೆ ಆದ್ರೆ ಪರ್ಸನಲ್ ಆಗಿ ಅವರು ಓಡಾಡ್ತಾನೂ ಇರ್ತಾರೆ ಅಂತ ಕೂಡ ಗುಸುಗುಸು ಚರ್ಚೆ ಇದ್ದೇ ಇದೆ ತೆಲುಗು ಚಿತ್ರರಂಗದಲ್ಲಿ. ಇದೆಲ್ಲದರ ನಡುವೆ ಈಗ ಅವರ ಪರ್ಸನಲ್ ಲೈಫ್ ಬಗ್ಗೆ ಒಂದು ಸಂದರ್ಶನದಲ್ಲಿ ರಶ್ಮಿಕಾ ಮಂದಣ್ಣ ಬಾಯ್ ಬಿಟ್ಟಿರೋದು. ಬಾಯ್ ಫ್ರೆಂಡ್ ಬಗ್ಗೆ ಈ ಸಂದರ್ಭದಲ್ಲಿ ಅವರು ಎಲ್ಲೂ ಕೂಡ ಅಂದ್ರೆ ಕಿಂಚಿತ್ತು ಬಾಯ್ ಬಿಟ್ಟಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಯಾಕೆ ಅಂತ ಹೇಳಿದ್ರೆ ಅವರು ನಾನು ಇನ್ನೂ ಒಬ್ಬ ಮಗಳು, ಒಬ್ಬ ಸಹೋದರಿ, ಒಬ್ಬ ಪಾರ್ಟ್ನರ್ ಅನ್ನೋ ನಿಟ್ಟಿನಲ್ಲಿ ಏನು ಹೇಳಿಕೆಯನ್ನ ಕೊಟ್ಟಿದಾರಲ್ಲ, ಅದು ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಹಾಗಾದ್ರೆ ಅವರ ಪಾರ್ಟ್ನರ್ ಯಾರು ಅನ್ನೋದೇ ಈಗಿರುವಂತ ಪ್ರಶ್ನೆ. ಒಬ್ಬ ಮಗಳು ಅನ್ನೋದು ಓಕೆ, ಒಬ್ಬ ಸಹೋದರಿ ಅನ್ನೋದು ಓಕೆ, ಪಾರ್ಟ್ನರ್ ಅಂತ ಈಗ ಯಾಕೆ ಬಂತು, ಅಥವಾ ಪಾರ್ಟ್ನರ್ ಇದಾರಾ ಇಲ್ವಾ, ಈ ರೀತಿಯಾದಂತ ಚರ್ಚೆಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಬಹಳ ಪ್ರಮುಖವಾಗಿ ವಿಜಯ್ ದೇವರಕೊಂಡ ಅವರ ಜೊತೆಗೆ ಕಮಿಟ್ ಆಗಿದ್ದಾರೆ ರಶ್ಮಿಕಾ ಮಂದಣ್ಣ ಈಗಾಗಲೇ ಅಂತಾನೆ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಸುಳ್ಳು ಅಂತ ಹೇಳಿ. ಏಕೆಂತ ಹೇಳಿದ್ರೆ ಸೆಲೆಬ್ರಿಟಿಗಳ ಲೈಫಲ್ಲಿ ಅದು ಕಾಮನ್ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಇನ್ನೂ ಕೆಲವು ದಿನಗಳಲ್ಲಿ ರಶ್ಮಿಕಾ ಮಂದಣ್ಣ ಅವರ ಮದುವೆಯೂ ಕೂಡ ಗೊತ್ತಾಗಲಿದೆ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ. ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಏನಾದರೂ ಫೈನಲಿ ಒಂದು ಪ್ರೆಸ್ ಮೀಟ್ ಮಾಡಿ ಹೌದು ನಾವಿಬ್ಬರು ಪ್ರೀತಿ ಮಾಡ್ತಾ ಇದೀವಿ, ಮದುವೆ ಆಗ್ತಾ ಇದೀವಿ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಹೇಳ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ.